ಶ್ರೀಮಾತ್ರೆ ನಮಃ. ಈಗಾಗಲೇ ನಾನು ಅಂಬುವಾಚಿ ಉತ್ಸವದ ಬಗ್ಗೆ ತಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ದೆ. ಬಹಳಷ್ಟು ಜನ ಈ 3 ದಿನಗಳ ಕಾಲ ದೇವಿ ಕಾಮಾಖ್ಯನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ತಮ್ಮ ತಮ್ಮ ಮನೆಯಲ್ಲಿರುವಂತಹ ದೇವಿಯ ಬಿಂಬಗಳಲ್ಲಿ ಆಕೆಯ ಸನ್ನಿಧಾನವನ್ನು ಚಿಂತಿಸಿ ಕಾಮಾಖ್ಯ ಸ್ತೋತ್ರವನ್ನು ಹೇಳಿಕೊಂಡ್ರು ಅಂಥೇಳಿ ನನಗೆ ಸಂದೇಶದ ಮೂಲಕ ತಿಳಿಸಿದ್ದು ಕೇಳಿ ಬಹಳ ಸಂತೋಷ ಆಯಿತು. ಬಹಳಷ್ಟು ಜನರು ಇದರ ಲಾಭವನ್ನು ಪಡೆದುಕೊಂಡ್ರು ಅನ್ನೋದೇ ಒಂದು ನೆಮ್ಮದಿಯ ಸಂಗತಿ. ಈಗ ನಾನು ಈ ದಿವಸ ಅಂದರೆ ಅಂಬುವಾಚಿ ಉತ್ಸವದ ಕೊನೆಯ ದಿವಸ, ಈ ದಿವಸ ದೇವಿಯ ಗರ್ಭಗೃಹದ ಬಾಗಿಲುಗಳನ್ನ ತೆಗೆದಿರ್ತಾರೆ. ಎಲ್ಲರೂ ಇವತ್ತು ಮಹಾ ಪರ್ವವಾಗಿ ಮಹಾ ಉತ್ಸವವಾಗಿ ಅಲ್ಲಿ ಕಾಮಾಖ್ಯ ಮಂದಿರದಲ್ಲಿ ಆಚರಿಸಿ ನಂತರ ತಮ್ಮ ತಮ್ಮ ಸ್ಥಾನಗಳಿಗೆ ಅಲ್ಲಿ ಕೊಡುವಂಥ ರಕ್ತವಸ್ತ್ರ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗುವಂಥದ್ದು ವಾಡಿಕೆ. ನಮಗೆ ಅಲ್ಲಿಗೆ ಹೋಗುವಂತಹ ಭಾಗ್ಯ ಇಲ್ಲ. ನಾವು ಮನಸ್ಸಿನಲ್ಲೇ ಆಕೆಯ ಉತ್ಸವವನ್ನು ವೈಭವವನ್ನು ಚಿಂತಿಸಿ ನಾವು ಆಕೆಯ ಅನುಗ್ರಹವನ್ನು ಪಡೆಯಬಹುದು. ಈ ಸಂದರ್ಭದಲ್ಲಿ ಕೆಲವರು ಯೋನಿ ಮುದ್ರೆಯ ಬಗ್ಗೆ ನಾನು ಮಾತಾಡಿದಾಗ ಹಸ್ತಮುಖೇನ ನಾವು ಯೋನಿ ಮುದ್ರೆಯನ್ನು ಪ್ರದರ್ಶನ ಮಾಡೋದ್ರ ಬಗ್ಗೆ ಪ್ರಶ್ನೆ ಮಾಡಿದರು. ಹೌದು, ಮುದ್ರೆಗಳ ಬಗ್ಗೆ ಒಂದು ವಿಶೇಷ ಮಾಲಿಕೆಯನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ದೇವಿಯ ಆವಾಹನೆ, ದೇವಿಗೆ ನೈವೇದ್ಯವನ್ನು ತೋರಿಸುವಾಗ ಯಾವೆಲ್ಲ ಮುದ್ರೆಗಳನ್ನು ಪ್ರದರ್ಶನ ಮಾಡಬಹುದು, ಮತ್ತು ದೇವಿಗೆ ಮಾನಸಿಕವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡುವಾಗ ಗಂಧ, ಪುಷ್ಪ, ಧೂಪ, ದೀಪ ನೈವೇದ್ಯಗಳಿಗೆ ಯಾವುದೆಲ್ಲ ಮುದ್ರೆಗಳನ್ನು ನಾವು ಪ್ರದರ್ಶನ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಶೇಷವಾದ ಮಾಲಿಕೆಯನ್ನು ಮಾಡಿಬಿಟ್ಟು ಆಗಾಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಲ್ಲದೆ ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನ ದಶಮುದ್ರ ಸಮಾರಾಧ್ಯ ಅಂತ ಕರಿತೀವಿ. ಅಂದರೆ ಲಲಿತಾ ದೇವಿಗೆ ಪ್ರಿಯವಾದಂಥ 10 ಮುದ್ರೆಗಳಿದೆ. ಅದನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಮುದ್ರೆಯನ್ನು ಪ್ರದರ್ಶನ ಮಾಡೋದು ದೇವಿಯ ಅಂದರೆ ನಮ್ಮ ಉಪಾಸ್ಯ ದೇವತೆಯೊಂದಿಗೆ ನಾವು ನಡೆಸುವ ಮೌನದ ಸಂಭಾಷಣೆ ಆಗಿರ್ತದೆ. ಅಂದರೆ ನಾವು ಆ ಒಂದು ಮುದ್ರೆಯ ಪ್ರದರ್ಶನ ಮಾಡಿದಾಗ ನಮ್ಮ ಮನಸ್ಸಿನ ಕೋರಿಕೆಗಳನ್ನು, ನಮ್ಮ ಮನಸ್ಸಿನ ಇಂಗಿತವನ್ನು ದೇವಿಯ ಮುಂದೆ ನಾವು ಬಾಯಿ ತೆಗೆದು ಏನು ಹೇಳದೆ ಕೇವಲ ಸಂಜ್ಞಾ ಮಾತ್ರದಿಂದ ನಾವು ದೇವಿಗೆ ತಿಳಿಸುವಂಥ ಒಂದು ಮಾಧ್ಯಮ ಆಗಿರ್ತದೆ ಮುದ್ರೆ ಅಂತಂದರೆ. ಅದಲ್ಲದೆ ಆವಾಹನೆ ಅಥವಾ ನೈವೇದ್ಯ ಸಮಯದಲ್ಲಿ ನಾವು ಮಾಡುವಂಥ ಮುದ್ರೆಗಳ ಪ್ರದರ್ಶನದಿಂದಾಗಿ ವಿಶೇಷವಾಗಿ ಆಕೆಯ ಸನ್ನಿಧಾನ ಅಲ್ಲಿ ಏರ್ಪಡುವುದಕ್ಕೆ ಅವಕಾಶ ಇರೋದರಿಂದ ಅವುಗಳನ್ನು ಸಹ ನಾವು ಮನಸ್ಸಿನಲ್ಲಿ ದೇವಿಯ ದಿವ್ಯ ಸ್ವರೂಪವನ್ನು ಚಿಂತಿಸುತ್ತಾ ಮುದ್ರೆಯನ್ನು ಪ್ರದರ್ಶನ ಮಾಡಬಹುದು. ಈ ಮಾಲಿಕೆಯಲ್ಲಿ ನಾನು ಮೊದಲಿಗೆ ಯೋನಿ ಮುದ್ರೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾಕಂತಂದರೆ ಯೋನಿ ಮುದ್ರೆ ಅನ್ನೋದು ದೇವಿಯ ಉಪಾಸನೆಯಲ್ಲಿ ಬಹಳ ವಿಶೇಷವಾದಂಥ ಮಹತ್ವವುಳ್ಳಂಥ ಮುದ್ರೆ ಆಗಿದ್ದು ದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ಮುದ್ರೆ ಇದಾಗಿರ್ತದೆ. ಇದನ್ನು ಶಾಕ್ತ ರೀತಿಯಲ್ಲಿ ದೇವಿಗೆ ನಮಸ್ಕಾರ ಮಾಡುವ ವಿಧಾನ ಅಂತ ಕೂಡ ಕೆಲವರು ಹೇಳ್ತಾರೆ. ಶಾಕ್ತರಲ್ಲದೆ ಹೋದವರು ಕೂಡ ದೇವಿಯ ಪ್ರೀತ್ಯರ್ಥವಾಗಿ, ತಮ್ಮ ಕುಲದೇವತೆಯ ಪ್ರೀತ್ಯರ್ಥವಾಗಿ, ತಮ್ಮ ಇಷ್ಟ ದೇವತೆಯ ಪ್ರೀತ್ಯರ್ಥವಾಗಿ ಅಥವಾ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋದಾಗ, ಶಕ್ತಿಪೀಠಗಳಿಗೆ ಹೋದಾಗ ಯೋನಿ ಮುದ್ರೆ ಪ್ರದರ್ಶನ ಮಾಡೋದರಿಂದ ಆಕೆಯ ವಿಶೇಷವಾದಂಥ ಒಂದು ಅನುಕಂಪವನ್ನು ನಾವು ಪಡೆಯೋದಕ್ಕೆ ಸಾಧ್ಯವಿದೆ. ಇದಕ್ಕೆ ಯಾವುದೇ ಗುರುಪದೇಶ ಬೇಕು, ದೀಕ್ಷೆ ಬೇಕು, ಈ ಥರದ ಯಾವುದೇ ನಿಬಂಧನೆಗಳು ಇಲ್ಲ ಶಾಸ್ತ್ರದಲ್ಲಿ. ಸರಿಯಾದ ರೀತಿಯಲ್ಲಿ ನಾವು ಹಸ್ತದ ಮುದ್ರೆಯನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆದರೆ ಅದು ಸಾಕು. ಯಾವಾಗ ನಾವು ಯಾವುದೇ ಒಂದು ಸ್ತೋತ್ರವನ್ನು, ಮಂತ್ರವನ್ನು ಪಾರಾಯಣ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇಚ್ಛೆ ಆದರೆ, ಅಥವಾ ಈ ಮುದ್ರೆಯನ್ನು ಕಲಿತು ದೇವಿಗೆ ಮುದ್ರೆಯನ್ನು ಪ್ರದರ್ಶನ ಮಾಡೋದರ ಮೂಲಕ ಆಕೆಯನ್ನು ಪ್ರಸನ್ನೀಕರಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನೋ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಬಂದಿದೆ ಅಂತ ಆದಲ್ಲಿ ಆಕೆ ನಮಗೆ ನೇರವಾಗಿ ಆದೇಶ ಮಾಡಿದ್ದಾಳೆ, ಈ ರೀತಿ ನೀನು ಪೂಜೆಯನ್ನು ಮಾಡೋದ್ರ ಮೂಲಕ ನನ್ನನ್ನು ಪ್ರೀತಿಪಡಿಸಬಹುದು ಅಂಥೇಳಿ ಆಕೆ ನಮ್ಮಲ್ಲಿ ಈ ಮನೋಸಂಕಲ್ಪವನ್ನು ಕೊಟ್ಟಿದ್ದಾಳೆ ಅಂತ ಭಾವಿಸಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಗುರುಬಿಂಬಕ್ಕೆ, ಗುರುವಿನ ಚಿತ್ರಕ್ಕೆ ನಮಸ್ಕಾರವನ್ನು ಮಾಡಿ ನಾವು ಆ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು ಅಥವಾ ಮುದ್ರೆಯನ್ನು ಕಲಿತು ದೇವಿಗೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಕೆಲವರು ಇದಕ್ಕೂ ಉಪದೇಶ ಬೇಕು ಅಂತ ಹೇಳ್ತಾರೆ. ಸರ್ವಥಾ ನೀವು ಯಾವುದೇ ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ, ವರ್ಣಾಶ್ರಮ ಭೇದವಿಲ್ಲದೆ ನೀವು ಈ ಮುದ್ರೆಯನ್ನು ಪ್ರದರ್ಶನ ಮಾಡಿ ದೇವಿಯಲ್ಲಿ ಅನನ್ಯ ಭಕ್ತಿಯಿಂದ ಈ ಮುದ್ರೆಯನ್ನು ಪ್ರದರ್ಶನ ಮಾಡಿದ್ದೇ ಆಗಿದ್ದಲ್ಲಿ ಆಕೆ ಖಂಡಿತ ಅದನ್ನು ಸ್ವೀಕಾರ ಮಾಡಿ ನಿಮಗೆ ಕೊಡಬೇಕಾದಂಥ ಫಲಗಳನ್ನು ಆಕೆ ಕೊಡೋದಕ್ಕೆ ಸಾಧ್ಯ ಇದೆ. ಯೋನಿ ಮುದ್ರೆಯಲ್ಲಿ ಸಹ ಹಲವಾರು ರೀತಿಯ
ಬೇರೆ ಬೇರೆ ರೀತಿಯಲ್ಲಿ ಯೋನಿ ಮುದ್ರೆಯನ್ನು ಪ್ರದರ್ಶನ ಮಾಡ್ತಾರೆ. ಬಹು ಜನಪ್ರಿಯವಾದಂಥ ಮತ್ತು ಬಹಳಷ್ಟು ಸಂಪ್ರದಾಯಗಳಲ್ಲಿ ಒಪ್ಪಿತವಾದಂಥ ಯೋನಿ ಮುದ್ರೆಯನ್ನು ನಾನು ನನಗೆ ಉಪದಿಷ್ಟವಾದ ರೀತಿಯಲ್ಲಿ ನಿಮ್ಮ ಮುಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನೀವು ಸ್ಥಿರವಾದ ಆಸನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಮನಸ್ಸಿನಲ್ಲಿ ನಿಶ್ಶಬ್ದತೆ ಇರಬೇಕು. ನಿಮ್ಮ ಸುತ್ತಮುತ್ತಲಿನಲ್ಲಿ ಎಷ್ಟೇ ಸದ್ದು ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮೂಲಮಂತ್ರ ಜಪದ ಸದ್ದು ಮಾತ್ರ ಕೇಳ್ತಾ ಇರಬೇಕು, ಅಥವಾ ದಿವ್ಯವಾದ ದೈವಿ ಮೌನ ನಿಮ್ಮ ಮನಸ್ಸಿನಲ್ಲಿ ಏರ್ಪಡಬೇಕು. ಎಲ್ಲಿವರೆಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬೇರೆ ಎಲ್ಲ ಸಮಸ್ಯೆಗಳು, ಎಲ್ಲ ಭಾವನೆಗಳು, ಎಲ್ಲ ಒತ್ತಡಗಳಿಂದ ನೀವು ನಿಮ್ಮ ಮನಸ್ಸನ್ನು ಒಳಗೆಳೆದುಕೊಂಡು ಕೇವಲ ದೇವಿಯ ಮೇಲೆ ಅನನ್ಯ ಭಕ್ತಿಯನ್ನು ಇಟ್ಟುಕೊಳ್ಳೋದಿಲ್ಲೋ ಅಲ್ಲಿವರೆಗೆ ನೀವು ಮಾಡಿದಂಥ ಯಾವುದೇ ಪಾರಾಯಣ, ಜಪ ಅಥವಾ ಮುದ್ರಾ ಪ್ರದರ್ಶನ ಇದ್ಯಾವುದೂ ಫಲ ಕೊಡುವುದಿಲ್ಲ. ಮೊದಲು ನಿಮ್ಮ ಮನಸ್ಸನ್ನು ಸ್ವಸ್ಥವಾಗಿಟ್ಟುಕೊಂಡು ಒಂದು ಭದ್ರವಾದ ಆಸನದಲ್ಲಿ, ಸುಖವಾದ ಆಸನ, ನಿಮಗೆ ವಜ್ರಾಸನ ಸಾಧ್ಯ ಆದರೆ ಸರಿ, ಪದ್ಮಾಸನವಾದರೆ ಸರಿ, ಅಥವಾ ಸುಖಾಸನದಲ್ಲಾದರೂ ಕುಳಿತುಕೊಂಡು, ಅಥವಾ ನಿಮಗೆ ಸರ್ವತಾ ಕೆಳಗೆ ಕೂಡೋದಕ್ಕಾಗೋದಿಲ್ಲ ಅಂತ ಅಂದಾಗ ಒಂದು ಕುರ್ಚಿಯಲ್ಲಿ ಕುತ್ಕೊಂಡಾದಾಗಲೂ ಸಹ ಮನಸ್ಸನ್ನು ಮೊದಲು ಸ್ವಸ್ಥವಾಗಿಟ್ಟುಕೊಂಡು ನೀವು ಈ ಮುದ್ರೆಯನ್ನು ಪ್ರದರ್ಶನ ಮಾಡಬಹುದು. ಈಗ ನಿಮಗೆ ಯೋನಿ ಮುದ್ರೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಮೊದಲು ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಇಟ್ಕೊಳ್ರಿ. ಅದಾದ ನಂತರ ನಿಮ್ಮ ಮಧ್ಯದ ಬೆರಳು ಹಾಗೂ ಕೊನೆಯ ಬೆರಳುಗಳನ್ನು ಈ ರೀತಿ ಮಡಚಿರಿ. ನಿಮ್ಮ ಮಧ್ಯದ ಬೆರಳು ಮತ್ತು ಕಿರು ಬೆರಳನ್ನು ಈ ರೀತಿಯಾಗಿ ಮಡಚಿ, ಅದಾದ ನಂತರ ನಿಮ್ಮ ಈ ಕೈಯ ಉಂಗುರದ ಬೆರಳನ್ನು ಈ ತೋರು ಬೆರಳಿಂದ ಮತ್ತು ಎಡಗೈಯ ಉಂಗುರದ ಬೆರಳನ್ನು ಬಲಗೈಯ ತೋರು ಬೆರಳಿನಿಂದ ಈ ರೀತಿ ಉಂಗುರದ ಬೆರಳು ಮತ್ತು ತೋರು ಬೆರಳುಗಳಿಂದ ಜಗ್ಗಿ ಹಿಡಿದು ಇವೆರಡುಗಳನ್ನ ನೀವು ಈ ರೀತಿಯಾಗಿ ತೆರೆಯಬೇಕು. ಈಗ ನೀವು ತೆರೆದಾಗ ನಿಮಗೆ ಮಧ್ಯದ ಬೆರಳು ಮತ್ತು ಕಿರುಬೆರಳು ಮಾತ್ರ ಕಾಣ್ತಾ ಇರಬೇಕು. ಆವಾಗ ಕಿರುಬೆರಳಿನ ತುದಿಗೆ ನೀವು ನಿಮ್ಮ ಎರಡೂ ಹೆಬ್ಬೆರಳುಗಳನ್ನು ಈ ರೀತಿಯಾಗಿ ತರಬೇಕು. ಇನ್ನೊಮ್ಮೆ ನಿಮಗೆ ಅರ್ಥವಾಗೋ ರೀತಿ ಹೇಳ್ತೇನೆ. ನೀವು ಈ ರೀತಿ ಕೈ ಇಟ್ಕೊಂಡಿರ್ತೀರಿ. ಇದಾದ ನಂತರ ಮೊದಲನೇದಾಗಿ ನಿಮ್ಮ ಮಧ್ಯದ ಬೆರಳುಗಳನ್ನು ಮಡಚಿ, ನಿಮ್ಮ ಕಿರುಬೆರಳುಗಳನ್ನು ಮಡಚಿದ ನಂತರ ಬಲಗೈನ ಉಂಗುರದ ಬೆರಳನ್ನು ಎಡಗೈಯ ತೋರು ಬೆರಳಿನಿಂದ, ಎಡಗೈಯ ಉಂಗುರದ ಬೆರಳನ್ನು ಬಲಗೈಯ ತೋರು ಬೆರಳಿನಿಂದ ಹಿಡಿದುಕೊಳ್ಳ್ರಿ. ಗಟ್ಟಿಯಾಗಿ ಹಿಡಿದುಕೊಂಡು ಈ ಎರಡು ಬೆರಳುಗಳನ್ನು ತೆರೆದುಕೊಳ್ಬೇಕು. ತೆರೆದುಕೊಂಡ ನಂತರ ಕಿರುಬೆರಳಿನ ತುದಿಯಲ್ಲಿ ನೀವು ಹೆಬ್ಬೆರಳಿನ ತುದಿಯನ್ನು ಮುಟ್ಟಿ ಹಿಡಿಯಬೇಕು. ಈ ರೀತಿಯಾಗಿ ನೀವು ಶ್ರೀಚಕ್ರದಲ್ಲಿ ಕೂಡ ಈ ಥರದ ಒಂದು ತ್ರಿಕೋಣ ವ್ಯವಸ್ಥೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಮನಸ್ಸಿನಲ್ಲಿ ನೀವು ಗಮನವಿಟ್ಟು ನೋಡ್ತಾ ಬಂದಂತೆಲ್ಲ ದೇವಿಯ ಸನ್ನಿಧಾನ ಇದರಲ್ಲಿ ನಿಮಗೆ ಚಿಂತನೆ ಆಗ್ತದೆ. ದೇವಿಗೆ ನಮಸ್ಕಾರ ಮಾಡುವಾಗ ದೇವಿಯ ಮಂತ್ರ, ನೀಲ ಸರಸ್ವತಿ ಮಂತ್ರ ಇತ್ಯಾದಿಗಳನ್ನು ಹೇಳಿದಾಗ ಯೋನಿ ಮುದ್ರಂ ಪ್ರದರ್ಶಯೇತ್ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಈ ರೀತಿಯಾಗಿ ನಿಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಈ ರೀತಿ ಮುದ್ರೆಯನ್ನು ಪ್ರದರ್ಶಿಸಿ ದೇವಿಯ ಮುಂದೆ ಈ ರೀತಿ ಹಿಡಿದಾಗ ಆಕೆಯ ಅನುಗ್ರಹಕ್ಕಾಗಿ, ಆಕೆಯ ಪ್ರೀತ್ಯರ್ಥವಾಗಿ ನಾವು ಈ ಮುದ್ರೆಯನ್ನು ಪ್ರದರ್ಶನ ಮಾಡಿದ್ದೇವೆ ಅಂಥೇಳಿ ಮನಸ್ಸಿನಲ್ಲಿ ಚಿಂತನೆ ಮಾಡಿ, ದೇವಿಯು ನಾನು ಪ್ರದರ್ಶನ ಮಾಡಿದಂಥ ಈ ಯೋನಿ ಮುದ್ರೆಯಿಂದ ಸಂತೃಪ್ತಳಾಗಲಿ, ಆಕೆಯ ಭಗವದ್ ಅನುಗ್ರಹವನ್ನು ನಮ್ಮ ಮೇಲೆ ಸದಾ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇಡಲಿ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಬಹುದು. ಕೆಲವು ನಿಮಿಷಗಳ ಕಾಲ ನಿಮಗೆ ಈ ರೀತಿಯಾಗಿ ಹಿಡಿದುಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿ, ಯಾವುದಾದ್ರೂ ವಿಶೇಷ ಮಂತ್ರಗಳನ್ನು ಹೇಳುವಾಗಲೂ ಸಹ ಯೋನಿ ಮುದ್ರೆಯನ್ನು ಹಿಡಿದು ನೀವು ದೇವಿಯ ಮಂತ್ರವನ್ನು ಪಾರಾಯಣ ಮಾಡಬಹುದು. ಅದಾದ ನಂತರ ದೇವಿಗೆ ನಮಸ್ಕಾರವನ್ನು ಮಾಡಿ, ನಾನು ಪ್ರದರ್ಶನ ಮಾಡಿದಂಥ ಮುದ್ರೆಯಿಂದ ನೀನು ಸುಪ್ರಸನ್ನಳಾಗಿ ನನಗೆ ಸದಾ ವರದಳಾಗಿ ನನ್ನ ಬೆಂಗಾವಲಾಗಿ ಇರು ತಾಯಿ ಅಂತೇಳಿ ಬೇಡಿಕೊಂಡು ನಮಸ್ಕಾರ ಮಾಡಿ ಅದನ್ನು ಆಕೆಗೆ ಸಮರ್ಪಣೆ ಮಾಡೋದಕ್ಕೆ ಸಾಧ್ಯವಿದೆ. ಈ ರೀತಿಯಾಗಿ ನೀವು ಕ್ರಮೇಣ ಯೋನಿ ಮುದ್ರೆಯನ್ನು ಪ್ರದರ್ಶನ ಮಾಡೋದನ್ನು ನೀವು ಅಭ್ಯಾಸ ಮಾಡಿಕೊಂಡಾದ ಮೇಲೆ ದಿನಕ್ಕೆ ಒಂದು ಸಲ ದೇವಿಯ ಪ್ರಾರ್ಥನೆ ಮಾಡಿದ ಮೇಲೆ ಈ ಯೋನಿ ಮುದ್ರೆಯನ್ನು ಪ್ರದರ್ಶನ ಮಾಡೋದರಿಂದ ಆಕೆಯ ಸಂಪೂರ್ಣ ಅನುಗ್ರಹ ಪಡೆಯೋದಕ್ಕೆ ಸಾಧ್ಯವಿದೆ. ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಈ ರೀತಿ ನಮಗೆ ಸಾಧ್ಯವಾದ ಸಮಯಾವಕಾಶ ಸಿಕ್ಕಾಗ ಸಾಧ್ಯವಾದ ಮುದ್ರೆಗಳನ್ನು ದೇವಿಗೆ ಪ್ರದರ್ಶನ ಮಾಡಿ ಆಕೆಯ ಅನುಗ್ರಹಣ ಪಡೆಯೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.